ಹಾಯ್ ಹಲೋ ಎವ್ರಿವನ್, ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ ನೇಮ್ ಬಂದು ನೇಹಾ ಆ್ಯಂಡ್ ಸಮ್ಮು ಡ್ಯಾನ್ಸ್ ಹಾನಗಲ್. ಇದು ನನ್ನ ಚಾನಲ್ ನೇಮ್. ಇದರಲ್ಲಿ ನಾನು ಟೆಕ್ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ. ಹಾಗೆ ಈಗ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿದ್ದಾವೆ, ಅದನ್ನು ಆನ್ಲೈನಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದನ್ನು ನಾನು ಈ ಚಾನಲ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ನಮ್ಮ ಕಂಟೆಂಟನ್ನು ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದರೆ, ಈಗ ಪದವಿ ಮುಗಿಸಿ, ಡಿಗ್ರಿ ಮುಗಿಸಿ, ಮಾಸ್ಟರ್ ಡಿಗ್ರಿ ಮುಗಿಸಿ ಮನೆಯಲ್ಲೇ ಕೂತಿರ್ತಾರೆ. ಅಂಥವರು ಈಗ ಜಾಬಿಗೋಸ್ಕರ ಎಲ್ಲ ಕಡೆಗೆ ಹುಡುಕಾಡ್ತಿರ್ತಾರೆ. ಅಂಥವ್ರಿಗೋಸ್ಕರ ಒಂದು ಶುಭ ಸಮಾಚಾರ ಅಂತಂದರೆ, ಈಗ ಎಲ್ಲ ಜಿಲ್ಲೆಯಲ್ಲಿ ಕರೆದಿದ್ದಾರೆ, ಎಲ್ಲ ಜಿಲ್ಲೆಯಲ್ಲಿ ತುಂಬಿಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಕರೆದಿರೋದು ಈಗ ಹಾವೇರಿ ಜಿಲ್ಲೆಯಲ್ಲಿ ಕರೆದಿರ್ತಾರೆ. ಸೊ ಒಂದು ನಿಮಿಷ. ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾವೇರಿ ಜಿಲ್ಲೆ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದಲ್ಲಿ ಕಾರ್ಯನಿರ್ವಹಿಸಲು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲವೊಂದು ಪೋಸ್ಟ್ಗಳನ್ನು ಕರೆದಿರ್ತಾರೆ. ಸೊ ಆ ಪೋಸ್ಟ್ಗಳ ಒಂದು ವಿದ್ಯಾರ್ಹತೆ ಅಂದರೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ. ಕನ್ಫರ್ಮ್ ಆಗಿ ನೆನಪಿಟ್ಕೊಳ್ಳಿ, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಆದವರು, ಮಾಸ್ಟರ್ ಡಿಗ್ರಿಯಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಡಿಗ್ರಿ ವಿತ್ ಎನಿ ಡಿಗ್ರಿ ಆಗಿರ್ಬೋದು, ಅಂಥವರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದರದ ಒಂದು ಶಾರ್ಟ್ ಫಾರ್ಮ್ ಏನಂದರೆ NRLM ಯೋಜನೆಯಡಿ ಅದನ್ನು ಕಾಲ್ಫಾರ್ ಮಾಡಿರ್ತಾರೆ. ಸೊ ಕಾಲ್ಫಾರ್ ಮಾಡಿದ ದಿನ ಯಾವುದಂದರೆ 6ನೇ ತಾರೀಕು 12ನೇ ತಿಂಗಳ 2024 ಹಾಗೂ ಕೊನೆಯ ದಿನಾಂಕ, ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳಾಗಿರೋದ್ರಿಂದ 16/12/2024 ಆ ದಿನಾಂಕದ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆ ಒಂದು ಅರ್ಜಿಯ ಒಂದು ಲಿಂಕನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಏನಪ್ಪ ಅಂದರೆ ksrlps.karnataka.go.in ಈ ಒಂದು ಲಿಂಕ್ ಮುಖಾಂತರ ನೀವೊಂದು ಹೋಗಿ ಓಪನ್ ಮಾಡಿದರೆ ಅಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಸಿಗ್ತವೆ. ನೀವು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊತ ಹೋಗ್ಬೋದು. ಸೊ ನಾನೀಗ ಸ್ಕ್ರೀನ್ ರೆಕಾರ್ಡರ್ ಮೂಲಕ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಆ ವೆಬ್ಸೈಟನ್ನು ಓಪನ್ ಮಾಡಿ ಹೇಗೆ ಓಪನ್ ಮಾಡೋದು ತೋರಿಸ್ತಿರ್ತೀನಿ. ಸೊ ನೀವು ಈ ಒಂದು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಇದನ್ನು ನೀವು ಕೂಡ ಇದನ್ನು ಮಾಡ್ಬೋದು. ಈಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈಗ ಆನ್ ಆಗಿದೆ. ಈಗ ನೋಡಿ, ಗೂಗಲಿಗೆ ಹೋಗಬೇಕು, ಸರ್ಚ್ ಮಾಡಿ. ಸೊ ಇದರಲ್ಲಿ KSRLPS ರಿಕ್ರೂಟ್ಮೆಂಟ್ ಇಲ್ಲಿ ಬಂದಿದೆ ನೋಡಿ. ಇದ್ರ ಮೇಲೆ ಓಕೆ ಮಾಡಿವಿ. ಈಗ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕರ್ನಾಟಕ ಫಸ್ಟ್ ಒನ್ನೇ ಇದೆ. ಕೆಳಗಡೆ ಏನು ಹೋಗ್ತಕ್ಕಂಥದ್ದು ಏನಿಲ್ಲ, ಫಸ್ಟ್ ಒನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಈ ಥರ ಪೋಸ್ಟ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕರ್ನಾಟಕ. ಸೊ ಇದರಲ್ಲಿ ಈ ಥರ, ಸೊ ಇದರಲ್ಲಿ ಎಲ್ಲ ಥರದ ಪೋಸ್ಟ್ಗಳು ಇದ್ದಾವೆ. ಸೊ ಬಟ್ ಇದರಲ್ಲಿ ತುಂಬ ಇದ್ದಾವೆ. ಬಟ್ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಕರೆದಿರ್ತಕ್ಕಂಥ ಪೋಸ್ಟ್ಗಳು ಕೂಡ ಇದ್ದಾವೆ. ಸೊ ಅವೆಲ್ಲ ಈಗ ಡೇಟ್ ಮುಗಿದಿದ್ದಾವೆ, ಲಾಸ್ಟ್ ಡೇಟ್ 10/12 ಇದ್ದಾವೆ. ಸೊ ನೀವು ಅದರಲ್ಲಿ ಬೇರೆ ಜಿಲ್ಲೆಯವರಾಗಿದ್ದರೆ ಕೂಡ ನೀವು ಅಪ್ಲೈ ಮಾಡಬಹುದು, ಡೇಟ್ ಇದ್ದರೆ ಮಾತ್ರ. ಸೊ ಈಗ ರೀಸೆಂಟಾಗಿ ಕರೆದಿರೋದು ಮಾತ್ರ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವುದಿದು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಲೈವ್ಲಿಹುಡ್, ಇದು ಯಾದಗಿರಿ ತಾಲೂಕಿನಲ್ಲಿ. ಇದು ಲಾಸ್ಟ್ ಡೇಟ್ ಬಂದು ಯಾವುದಿದು 10/12 ಲಾಸ್ಟ್ ಡೇಟ್ ಇದೆ. ಇನ್ನೂ ಟೈಮ್ ಇದೆ ನೀವು ಅಪ್ಲೈ ಮಾಡೋದಕ್ಕೆ. ನೀವು ಮಾಡ್ಬೋದು, ಬೇರೆ ಜಿಲ್ಲೆಯವರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಥರದ ಪೋಸ್ಟ್ಗಳಿದ್ದಾವೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಇದೆ, ಡಿಸ್ಟಿಕ್ ಪ್ರೋಗ್ರಾಮ್ ಮ್ಯಾನೇಜರ್ ಇದೆ, ಡಿಸ್ಟಿಕ್ MIS ಅಸಿಸ್ಟೆಂಟ್ DO ಇದೆ, ಬ್ಲ್ಯಾಕ್ ಮ್ಯಾನೇಜರ್ ಇದೆ. ಸೊ ಹೀಗೆ ಕ್ಲಸ್ಟರ್ ಸೂಪರ್ವೈಸರ್ ಇದೆ. ಸೊ ಹೀಗೆ ನಾನಾ ಥರದ ಪೋಸ್ಟ್ಗಳಿದ್ದಾವೆ. ಅವೆಲ್ಲ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಮೇಲೆ, ನಿಮ್ಮ ಒಂದು ಡಿಗ್ರಿ, ಆಮೇಲೆ ಮಾಸ್ಟರ್ ಡಿಗ್ರಿ ಮೇಲೆ, ಹಾಗೂ ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರಬೇಕು. ಅದ್ರ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ನಾನೀಗ ಇದು ತುಂಬ ಇದ್ದಾವೆ, 4 ಪೇಜ್ ಇದ್ದಾವೆ. ಸೊ ನಾನು ಸೆಕೆಂಡ್ ಪೇಜಿಗೆ ಹೋಗ್ತೀನಿ. ಇದರಲ್ಲಿ ನಿಮಗೆ ಹಾವೇರಿ ತಾಲೂಕಿನಲ್ಲಿರುವ ಪೋಸ್ಟ್ಗಳು ಇಲ್ಲಿ ಕಾಣಸಿಗುತ್ತವೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಆಯ್ಕೆ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಈಗ ಇದರಲ್ಲಿ ಯಾವುದಿದು ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ 25ನೇ ನಂಬರು, ರೋಲ್ ನಂಬರು, ಡಿಸ್ಟಿಕ್ ಹಾವೇರಿ, ತಾಲೂಕು ಹಾನಗಲ್.
ಲಾಸ್ಟ್ ಡೇಟು ಪಬ್ಲಿಷ್ ಡೇಟು 6/12/2024. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ 16/12/2024. ಸೊ ನಾನೀಗ ವ್ಯೂ ಅಪ್ಲೈ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಹೀಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಎಲ್ಲ ನಿಮಗೆ ಕ್ವಾಲಿಫಿಕೇಷನ್ ಎಲ್ಲ ಕೊಟ್ಟಿರ್ತಾರೆ. ಸೊ ನೀವು ಡೀಟೇಲಾಗಿ ನೀವು ಇದನ್ನು ಓದ್ಬೋದು. ನೋಡಿ ಇಲ್ಲಿ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಡಿಸ್ಟಿಕ್ ಹಾವೇರಿ ತಾಲೂಕು ಹಾನಗಲ್ ರೋಲ್, ಆಮೇಲೆ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಷನ್, ಆಮೇಲೆ ಎಕ್ಸ್ಪೀರಿಯನ್ಸ್ 3+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್, ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ಏನೇನಾಗಿರಬೇಕು ಅದೆಲ್ಲ ಮಾಹಿತಿ ಇದೆ. ನೀವು ಡೀಟೇಲಾಗಿ ಇದನ್ನು ಓದ್ಕೋಬೋದು. ಈಗ ಓದ್ಕೊಂಡಾದ್ಮೇಲೆ ಲಾಸ್ಟ್ ಇದೆ ಸ್ಯಾಲ್ರಿ ಮಾತ್ರ ನಿಮಗಿಲ್ಲೇ ಸಬ್ಮಿಟ್ ಮಾಡೋದಿಲ್ಲ, ಅವರು ಕಾಣಿಸೋದಿಲ್ಲ. ಈಗ ಲಾಸ್ಟ್ ಡೇಟ್ ಕೂಡ ಇದರಲ್ಲಿ 16/12/2024. ಸೊ ಲಾಸ್ಟ್ ನೀವು ಅಪ್ಲೈ ನೌ ಅಂತ ಇದೆ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಬೇಕು. ಸೊ ಹೀಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಆಮೇಲೆ ಈ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇತ್ತಲ್ಲ ಅದ್ರ ಮೇಲೆ ಹೋಗಿ ಬಟನ್ ಕ್ಲಿಕ್ ಮಾಡಿ. ಸೊ ಆಮೇಲೆ ನೀವು ಮೇಲೆ ಸೊ ಈ ರೀತಿ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗೆ ಈಗ ನೆಕ್ಸ್ಟು ಹಾಗೆ ನಾನು ಇದರ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವೆಲ್ಲರೂ ನೋಡ್ಬೋದು, ಎಲ್ಲರೂ ಅಪ್ಲೈ ಮಾಡಿ. ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ನನ್ನ ಒಂದು ನೆಕ್ಸ್ಟ್ ವಿಡಿಯೋ, ನನ್ನ ಒಂದು ಚಾನಲ್ ಅಂದರೆ ಟೆಕ್ ಬಗ್ಗೆ ಮಾಹಿತಿ, ಆನ್ಲೈನ್ ಸರ್ವಿಸಸ್ ಬಗ್ಗೆ ಮಾಹಿತಿ, ಸರ್ಕಾರದಿಂದ ಬರ್ತಕ್ಕಂಥ ಮಾಹಿತಿಗಳು ಏನೇ ಇರ್ಬೋದು ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೇನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ನನಗೆ ಇಂಥ ಮಾಹಿತಿ ಬೇಕು ಹಾಕಿ ಮೇಡಮ್ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಅಂಥ ಮಾಹಿತಿಯನ್ನು ನಿಮಗೆ ವಿಡಿಯೋ ಮೂಲಕ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನಮಸ್ಕಾರ.